ನೀವು ಇಂಥವರನ್ನು ನೋಡಿದ್ದೀರಾ? ಚಂಡಮಾರುತದ ಮಧ್ಯೆ ನಿಂತು ನಗುತ್ತಿರುವುದು, ಹಾವನ್ನು ಹಿಡಿದು ತಿನ್ನುವುದು, ಹಿಮಪರ್ವತಗಳಲ್ಲಿ 0 ಡಿಗ್ರಿ ತಂಪಿನಲ್ಲಿ ಬದುಕುಳಿಯುವುದು. ಅವರು ಯಾರು ಗೊತ್ತಾ? ಅವರೇ ಬಿಯರ್ ಗಿಲ್ಸ್, ಒಬ್ಬ ನಿಜವಾದ ಸಾಹಸಿಗಾರ, ಪ್ರೇರಣೆಯ ಜೀವಂತ ರೂಪ. ಇವರು ಜನವರಿ 7, 1974 ಇಂಗ್ಲೆಂಡಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಪ್ರಕೃತಿ, ಪರ್ವತ, ಸಾಹಸಗಳ ಮೇಲೆ ತುಂಬ ಪ್ರೀತಿ. ಅವರ ತಂದೆ ಬ್ರಿಟಿಷ್ ಆರ್ಮಿಯಲ್ಲಿ ಇದ್ದ ಕಾರಣ ಶಿಸ್ತಿನ ಮತ್ತು ಧೈರ್ಯದ ಪಾಠಗಳು ಅವರಿಗೆ ಮನೆಯಲ್ಲೇ ಸಿಕ್ಕುತ್ತಿದ್ದವು. ಅವರ ತಾಯಿ ಯಾವಾಗಲೂ ಹೇಳುತ್ತಿದ್ದರು, ಭಯದಿಂದ ಓಡಬೇಡ, ಅದನ್ನು ಎದುರಿಸಿ ನಿಲ್ಲು. ಇದನ್ನೇ ಅವರು ತಮ್ಮ ಜೀವನದ ಮಂತ್ರವನ್ನಾಗಿಸಿಕೊಂಡಿದ್ದರು. ಬಿಯರ್ ಗಿಲ್ಸ್ 21ರ ವಯಸ್ಸಿನಲ್ಲಿ ಬ್ರಿಟಿಷ್ ಆರ್ಮಿಗೆ ಸೇರಿದ್ದರು. ಅವರು ಅಲ್ಲಿ ಪ್ಯಾರಾಶೂಟಿಂಗ್, ಕಮಾಂಡೋ ತರಬೇತಿ, ಸರ್ವೈವಲ್ ತರಬೇತಿ ಎಲ್ಲವನ್ನು ಕಲಿತಿದ್ದರು. ಆದರೆ ಒಂದು ದಿನ ಆಕಾಶದಿಂದ ಪ್ಯಾರಾಶೂಟ್ ಜಂಪ್ ಮಾಡುವಾಗ ಅವರ ಪ್ಯಾರಾಶೂಟ್ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಅವರು 1000 ಅಡಿ ಎತ್ತರದಿಂದ ನೆಲಕ್ಕೆ ಬಿದ್ದರು. ಅವರ ಬೆನ್ನಿನ ಮೂಳೆ ಮುರಿಯಿತು. ಆಗ ವೈದ್ಯರು ಹೇಳಿದರು, ನೀವು ಮತ್ತೆ ಎಂದಿಗೂ ನಡೆಯಲಾರೆಂದರು. ಆದರೆ ಇದು ಎಲ್ಲ ಕಷ್ಟವನ್ನು ಅನುಭವಿಸಿ ಬಿಯರ್ ಗಿಲ್ಸ್ ತಮ್ಮ ಛಲವನ್ನು ಬಿಟ್ಟುಕೊಡಲಿಲ್ಲ. ಆಗ ಒಂದು ಮಾತು ಹೇಳಿದರು, ಪೇನ್ ಈಸ್ ಟೆಂಪ್ರರಿ ಬಟ್ ಕ್ವಿಟ್ಟಿಂಗ್ ಲಾಸ್ಟ್ಸ್ ಫಾರ್ ಎವರ್. ಇದರ ಅರ್ಥ, ಸಹನೆ ಇಡಿ, ಹೋರಾಡಿ, ಮುಂದುವರಿಸಿ. ಸಮಯ ಕಷ್ಟವಾದರೂ ಅದು ಹೋಗಿಬಿಡುತ್ತದೆ, ಆದರೆ ಬಿಟ್ಟುಕೊಟ್ಟರೆ ನೀನೇ ನಿನ್ನ ಕನಸನ್ನು ಕಳೆದುಕೊಳ್ಳುತ್ತಿದ್ದೀಯ ಎಂದರ್ಥ. ಇವರು 6 ತಿಂಗಳ ಹೋರಾಟದ ನಂತರ ಅವರು ಮತ್ತೆ ನಡೆಯಲು ಪ್ರಾರಂಭಿಸಿದರು, ಮತ್ತೆ ಬದುಕನ್ನು ಎದುರಿಸಿದರು. ಅಪಘಾತದ ನಂತರ ಕೆಲವೇ ವರ್ಷಗಳಲ್ಲಿ ಅವರು ಜಗತ್ತಿನ ಅತಿ ಎತ್ತರದ ಮೌಂಟ್ ಎವರೆಸ್ಟನ್ನು ಹತ್ತಿದರು. ಕೇವಲ 23 ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿದ ಅತಿ ಕಿರಿಯ ಬ್ರಿಟಿಷ್ ಎಂಬ ದಾಖಲೆ ಆಗಿತ್ತು. ಆ ಕ್ಷಣ ಅವರಿಗೆ ಅದು ಜಯವಲ್ಲ, ಅದು ಬದುಕಿನ ಪುನರ್ಜನ್ಮವಾಗಿ. ಮೌಂಟ್ ಎವರೆಸ್ಟ್ ಹತ್ತಿದ ನಂತರ ವಿಶ್ವದ ಜನರಿಗೆ ಪ್ರಕೃತಿಯೊಳಗಿನ ಬದುಕು ತೋರಿಸಲು ತೀರ್ಮಾನಿಸಿದರು. ಆಗ ಹುಟ್ಟಿದ್ದೇ ಮ್ಯಾನ್ ವರ್ಸಸ್ ವೈಲ್ಡ್. ಅಲ್ಲಿ ಬಿಯರ್ ಗಿಲ್ಸ್ ಕಾಡಿನಲ್ಲಿ, ಮರುಭೂಮಿಯಲ್ಲಿ, ಹಿಮಪರ್ವತಗಳಲ್ಲಿ ಯಾವುದೇ ಸೌಲಭ್ಯವಿಲ್ಲದೆ ಬದುಕು ತೋರಿಸಿದರು. ಅವರು ಹುಳಗಳನ್ನು ತಿನ್ನುತ್ತಿದ್ದರು, ನದಿಯ ನೀರುಗಳನ್ನು ಕುಡಿಯುತ್ತಿದ್ದರು, ಕಾಡಿನ ವಿಷಕಾರಿ ಪ್ರದೇಶಗಳಲ್ಲಿ ಹೇಗೆ ಬದುಕುವುದೆಂದು ತೋರಿಸಿದರು. ಆದರೆ ಈ ಎಲ್ಲದರ ಹಿಂದೆ ಒಂದು ಸಂದೇಶವಿತ್ತು. ಅದೇನೆಂದರೆ, ಇಫ್ ನೇಚರ್ ಕ್ಯಾನ್ ಟೆಸ್ಟ್ ಯು, ಇಟ್ ಕ್ಯಾನ್ ಆಲ್ಸೋ ಟೀಚ್ ಯು. ಅಂದರೆ ಕೆಲವೊಮ್ಮೆ ಪ್ರಕೃತಿಯು ನಮ್ಮನ್ನು ಪರೀಕ್ಷಿಸುತ್ತದೆ. ಈ ಪರೀಕ್ಷೆಯಿಂದ ನಾವು ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನು ಕಲಿಯಬಹುದು. ಈ ಶೋವನ್ನು ವಿಶ್ವದ ಕೋಟ್ಯಾಂತರ ಜನರು ನೋಡಿದರು. ಜನರು ಕೇವಲ ಸಾಹಸವನ್ನಲ್ಲ, ಧೈರ್ಯ, ಶಕ್ತಿ ಹಾಗೂ ಬದುಕಿನ ಪಾಠಗಳನ್ನು ಕಲಿತರು. ಬಿಯರ್ ಗಿಲ್ಸ್ ಹೇಳುತ್ತಾರೆ, ಲೈಫ್ ಡಸ್ ನಾಟ್ ರಿವಾರ್ಡ್ ದ ಸ್ಟ್ರಾಂಗೆಸ್ಟ್ ಬಟ್ ದೋಸ್ ಹೂ ಕೀಪ್ ಗೋಯಿಂಗ್. ಇದರ ಅರ್ಥವೇನೆಂದರೆ, ಜೀವನವು ಶಕ್ತಿಶಾಲಿಗಳಿಗಲ್ಲ, ಆದರೆ ನಿರಂತರವಾಗಿ ಮುಂದೆ ಸಾಗುವವರಿಗೆ ಖಂಡಿತ ಬಹುಮಾನ ನೀಡುತ್ತದೆ. ಈ ಕಥೆಯಿಂದ ನಾವು ಏನನ್ನು ಕಲಿಯಬಹುದು ಎಂದರೆ, ಯಾವಾಗಲೂ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಯಶಸ್ಸು ಎಂದರೆ ಬಿದ್ದಿ ಮತ್ತೆ ಹೇಳುವುದು ಎಂದರ್ಥ. ಪ್ರಕೃತಿಯಿಂದಲೂ ಕೂಡ ನಾವು ಬದುಕಿನ ಕೆಲವೊಂದು ಪಾಠಗಳನ್ನು ಕಲಿಯಬಹುದು. ಮತ್ತು ಮುಖ್ಯವಾಗಿ ನಮ್ಮನ್ನು ನಾವು ನಂಬಬೇಕು. ಅವರು ಅರಣ್ಯದಲ್ಲಿ ಬದುಕಿದರೂ ನಾವೆಲ್ಲ ನಗರದಲ್ಲಿ ಬದುಕಲು ಧೈರ್ಯ ಕಳೆದುಕೊಳ್ಳುತ್ತಿದ್ದೇವೆ. ಬಿಯರ್ ಗಿಲ್ಸ್ನ ಜೀವನ ನಮ್ಮೆಲ್ಲರಿಗೂ ಹೇಳುತ್ತದೆ, ಭಯ ಇದ್ದರೂ ಮುಂದೆ ಹೋಗಬೇಕು, ಕಷ್ಟ ಬಂದರೂ ಹೋರಾಡಬೇಕು, ಏಕೆಂದರೆ ಬದುಕು ಎಂದರೆ ಸರ್ವೈವಲ್. ಅವರಂತಾಗಬೇಕಾದರೆ ಕಾಡಿಗೆ ಹೋಗಬೇಕಾಗಿಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ಸಾಹಸ ಇರಲಿ. ಇದೇ ರೀತಿ ಕಂಟೆಂಟ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.